ಇನ್ನಿವತ್ತು ಭಾನುವಾರ ಅಂತೇಳಿ ಯಾವ ಕಡೆ ನೋಡಿದ್ರು, ಯಾವ ಮುನೇಶ್ವರನ ದೇವಸ್ಥಾನ ಹತ್ರ ನೋಡಿದ್ರು, ಎಲ್ಲಿ ನೋಡಿದ್ರು ಮಟನ್ ಊಟಗಳೇ. ಇನ್ನು ಶ್ರಾವಣಗಳು ಬಂತು, ಗಣೇಶ ಹಬ್ಬ ಬಂತು. ಗಣೇಶ ತಗೊಂಡೋಗಿ ನೀರಲ್ಲಿ ಬಿಡೋ ತನಕ ಸ್ವಲ್ಪ ಜನ ಅಲ್ಲ, ತುಂಬಾ ಜನ ತಿನ್ನೋದೇ ಇಲ್ಲ. ಹಾಗ್ಯಾಪಲ್ಲಿ ನಮ್ಗೆ 3 ಕಡೆ ಇನ್ವೈಟ್ ಮಾಡಿದ್ರು. ಸೊ ಇನ್ವೈಟ್ ಮಾಡಿರೋ ಕಡೆ ಎಲ್ಲ ಹೋಗಿ ಸುಮಾರಾಗಿ ಎಲ್ಲಾ ಕಡೆ ಸ್ವಲ್ಪ ಹೊಟ್ಟೆ ತುಂಬಾ ಜಾಡ್ಸ್ಕೊಂಡ್ವಿ. ಇನ್ನು ಕರ್ದಿರೋ ಕಡೆ ಎಲ್ಲ ಹೊಟ್ಟೆ ತುಂಬಾ ಜಾಡ್ಸ್ಕೊಂಡು ಕಡೆಗೆ ನಮ್ಮ ಮದಗೊಂಡಹಳ್ಳಿನಲ್ಲಿರೋ ಗೈತೊಪ್ಪು ಮುನೇಶ್ವರ ದೇವಸ್ಥಾನ ಹತ್ರ ಬಂದ್ವಿ. ಗೈತೊಪ್ಪು ಮುನೇಶ್ವರ ಸುಮಾರು ಒಂದು 300 ರಿಂದ 320 ವರ್ಷ ಇತಿಹಾಸ ಹೊಂದಿದೆ ಅಂತ ಈ ಊರಿನ ಹಿರಿಯರು ಹೇಳ್ತಾರೆ. ಪ್ರತಿ ಭಾನುವಾರ ಇಲ್ಲಿ ಕೋಳಿ ರಕ್ತ ಇಲ್ಲ ಕುರಿ ರಕ್ತ ಯಾವ್ದಾದ್ರು ಒಂದು ಹರಕೆ ಇಟ್ಕೊಂಡಿರೋರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇದೇ ಗೈತೊಪ್ಪು ಮುನೇಶ್ವರ ದೇವಸ್ಥಾನ ಹತ್ರ ಇವತ್ತು ಮುದ್ದೆ, ಮಟನ್, ಬೋಟಿ ಅಂತ ಹಲವಾರು ವೆರೈಟಿ ಹಾಕಿರೋ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈ ಗೈತೊಪ್ಪು ಮುನೇಶ್ವರ ತುಂಬಾ ಪವರ್ಫುಲ್ ಅಂತೇಳಿ ಸುತ್ತಮುತ್ತನ ಗ್ರಾಮಸ್ಥರು ಹೇಳ್ತಾರೆ. ಬಂದು ಇಲ್ಲಿ ಹರಕೆ ಕಟ್ಟೋದ್ರೆ ಎಲ್ಲ ಒಂದು ಹರಕೆ ನೆರವೇರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಿಮ್ದೇನಾದ್ರೂ ತೊಂದರೆ ಇದ್ರೆ ಗೈತೊಪ್ಪು ಮುನೇಶ್ವರನ ಬಳಿ ಬಂದು ನಿಮ್ಮ ಹರಕೆಯನ್ನು ಒತ್ತೋಗಿ ಖಂಡಿತ ನೆರವೇರುತ್ತೆ. ಯಾವುದೋ ಒಂದು ಅನುಮಾನವಿಲ್ಲ. ತಳಿ ರೋಡ್, ಮದಗೊಂಡಹಳ್ಳಿ, ಮತ್ಕೂರು ರೋಡ್ ಅಲ್ಲಿ ಗೈತೊಪ್ಪು ಮುನೇಶ್ವರ ದೇವಾಲಯವು ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದು ಬಾರಿ ವಿಸಿಟ್ ಸಹ ಮಾಡಿ. ಇಲ್ಲಿ ಪೂಜಾರಿ ಇರುವುದಿಲ್ಲ, ನೀವೇ ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಚ್ಚೆತ್ತಿಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಟಾಟಾ, ಬೈ ಬಾಯ್.